ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿ ಅಂದರೆ ಏನು ಗೊತ್ತಾ? ಸಂಪೂರ್ಣ ವಿಭಿನ್ನವಾದ ಭೂತತ್ವದ ಗುರಿ ಸಾಧನೆಗಾಗಿ ಬದುಕುವ ಮಕರ ರಾಶಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಮಕರ ರಾಶಿ ಅಂದರೆ ಒಂದು ಬೆಟ್ಟ ಏರ್ತಿರುವ ಮೇಕೆ ನಿಧಾನವಾಗಿ ಆದರೆ ಖಚಿತವಾಗಿ ಎತ್ತರಕ್ಕೆ ಏರೋದು ನಿಜ. ಇವರ ಸ್ವಭಾವ ಆಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕರ ರಾಶಿ ಭೂತತ್ವಕ್ಕೆ ಸೇರಿದ ರಾಶಿ ಅಂತ ಕರೀತಾರೆ. ಈ ರಾಶಿಯ ಅಧಿಪತಿ ಶನಿ ಗ್ರಹ. ಶನಿ ಅಂದರೆ ಕರ್ಮ, ಪರಿಶ್ರಮ, ಶಿಸ್ತು. ಅದಕ್ಕಾಗಿ ಮಕರ ರಾಶಿಯವರು ಜೀವನದಲ್ಲಿ ಯಾವುದನ್ನು ಸುಲಭವಾಗಿ ಪಡೆಯೋದಿಲ್ಲ. ಆದರೆ ಅವರು ಪಡೆದದ್ದು ಸದಾ ಸ್ಥಿರವಾಗಿ ಇರುತ್ತೆ. ಮಕರ ರಾಶಿಯವರ ಮೈಂಡ್ಸೆಟ್ ತುಂಬ ಸೀರಿಯಸ್. ಅವರು ಜೀವನವನ್ನು ಆಟವಾಗಿ ನೋಡೋದಿಲ್ಲ. ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಪ್ಲ್ಯಾನ್ ಮಾಡಿ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾರೆ. ಇವರಲ್ಲಿ ಒಂದು ದೊಡ್ಡ ಗುಣ ಏನು ಗೊತ್ತಾ? ಜವಾಬ್ದಾರಿ. ಕುಟುಂಬ, ಕೆಲಸ, ಹಣ ಎಲ್ಲದರ ಮೇಲೂ ಕೂಡ ತುಂಬ ಕಾಳಜಿ ವಹಿಸ್ತಾರೆ. ಆದರೆ ಇದೇ ಗುಣ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗಿಬಿಡುತ್ತೆ. ಅವರು ಹೆಚ್ಚು ಸೀರಿಯಸ್ ಆಗಿಬಿಡ್ತಾರೆ. ಲೈಫ್ ಎಂಜಾಯ್ ಮಾಡೋದನ್ನು ಮರೆತು ಬಿಡ್ತಾರೆ. ಹಾಗಾದರೆ ಮಕರ ರಾಶಿಯವರು ಮದುವೆ ಜೀವನದಲ್ಲಿ ಹೇಗಿರ್ತಾರೆ? ಇಲ್ಲಿಂದ ನಿಜವಾದ ಕಥೆ ಅನ್ನೋದು ಶುರುವಾಗುತ್ತೆ. ಮಕರ ರಾಶಿಯವರಿಗೆ ಮದುವೆ ಅಂದರೆ ಒಂದು ಜವಾಬ್ದಾರಿ. ಅವರು ಲವ್ ಮಾತ್ರ ಅಲ್ಲ, ಭವಿಷ್ಯದ ಸುರಕ್ಷತೆ, ಫ್ಯಾಮಿಲಿ ಸ್ಥಿರತೆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮದುವೆ ಆಗ್ತಾರೆ. ಇವರು ತಮ್ಮ ಪಾರ್ಟ್ನರ್ಗೆ ಕಾಳಜಿ ತೋರಿಸ್ತಾರೆ, ಆದರೆ ಅದು ಮಾತಿನಲ್ಲಿ ಅಲ್ಲ, ಕಾರ್ಯಗಳಲ್ಲಿ. ಹಣ ಸಂಪಾದನೆ, ಮನೆ ಕಟ್ಟೋದು, ಫ್ಯಾಮಿಲಿ ಸೆಟಲ್ ಮಾಡೋದು ಇದು ಅವರ ಪ್ರೀತಿ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸೋದಿಲ್ಲ. ಪಾರ್ಟ್ನರ್ಗೆ ಕೆಲವೊಮ್ಮೆ ಇವರು ನನಗೆ ಪ್ರೀತಿ ಮಾಡ್ತಾರಾ ಅನ್ನೋ ಒಂದು ಅನುಮಾನ ಕೂಡ ಬರೋ ಅಷ್ಟು ಇರುತ್ತೆ. ಇವರು ಜಗಳ ಬಂದರೆ ಹೇಗಿರ್ತಾರೆ ಗೊತ್ತಾ? ಜೋರಾಗಿ ಕೂಗೋದಿಲ್ಲ, ಆದರೆ ಒಳಗೆ ತುಂಬ ಕೋಪವನ್ನು ಇಟ್ಕೊಂಡಿರ್ತಾರೆ. ಇನ್ನು ಮತ್ತೊಂದು ವಿಷಯ, ಇವರಿಗೆ ಟ್ರಸ್ಟ್ ತುಂಬ ಮುಖ್ಯ. ಒಮ್ಮೆ ಟ್ರಸ್ಟ್ ಬ್ರೇಕ್ ಆಯ್ತಂದರೆ ಮತ್ತೆ ಅದನ್ನು ಕಟ್ಟೋದು ತುಂಬ ಕಷ್ಟ ಆಗಿರುತ್ತೆ. ಮಕರ ರಾಶಿಯವರ ವಿವಾಹ ಜೀವನದಲ್ಲಿ ಮುಖ್ಯ ಪಾಠ ಏನು ಗೊತ್ತಾ? ಎಮೋಷ್ನಲ್ ಎಕ್ಸ್ಪ್ರೆಸ್ ಮಾಡೋದು. ಸ್ವಲ್ಪ ಪ್ರೀತಿ ಮಾತಲ್ಲಿ ತೋರಿಸಿದರೆ ಅವರ ಸಂಬಂಧ ಇನ್ನಷ್ಟು ಬಲವಾಗಿರುತ್ತೆ. ಮಕರ ರಾಶಿಯವರ ವಿವಾಹ ಜೀವನದಲ್ಲಿ ಮುಖ್ಯ ಪಾಠ ಏನು ಗೊತ್ತಾ? ಎಮೋಷನ್ನ ಎಕ್ಸ್ಪ್ರೆಸ್ ಮಾಡೋದು. ಸ್ವಲ್ಪ ಪ್ರೀತಿ ಮಾತಿನಲ್ಲಿ ಏನಾದರೂ ತೋರಿಸಿದರೆ ಅವರ ಸಂಬಂಧ ಇನ್ನಷ್ಟು ಬಲವಾಗುತ್ತೆ. ಮಕರ ರಾಶಿಯವರಿಗೆ ಸೂಕ್ತವಾದ ಪಾರ್ಟ್ನರ್ ಯಾರು ಅಂದರೆ ಅವರನ್ನು ಅರ್ಥ ಮಾಡಿಕೊಳ್ಳುವವರು, ಅವರ ಪರಿಶ್ರಮವನ್ನು ಗೌರವಿಸುವವರು ಮತ್ತು ಅವರಿಗೆ ಎಮೋಷ್ನಲ್ ಸಪೋರ್ಟ್ ಕೊಡುವವರು. ಇವರು ಒಮ್ಮೆ ಪ್ರೀತಿಸಿದರೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿ ಇಡ್ತಾರೆ. ಆದರೆ ನೀವು ಅವರನ್ನು ಲೈಟಾಗಿ ತೆಗೆದುಕೊಂಡ್ರೆ ಅಥವಾ ಮೋಸ ಮಾಡಿದರೆ ಅವರೇನು ಮಾಡಲ್ಲ, ಜಸ್ಟ್ ಸೈಲೆಂಟಾಗಿ ದೂರವಾಗಿ ಹೋಗ್ಬಿಡ್ತಾರೆ ಅಷ್ಟೆ. ಮಕರ ರಾಶಿಯವರ ಜೊತೆ ಜೀವನ ಹಂಚಿಕೊಳ್ಳುವವರು ಏನು ಮಾಡಬೇಕು ಗೊತ್ತಾ? ಅವರ ಪರಿಶ್ರಮವನ್ನು ಮೆಚ್ಚಿ ಅವರನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಅವ್ರ ಜೊತೆ ನಿಂತ್ಕೊಳ್ಳಿ. ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವರು ನಿಮ್ಮ ಜೀವನವನ್ನು ಸ್ಥಿರತೆ, ಭದ್ರತೆ ಮತ್ತು ಯಶಸ್ಸಿನಿಂದ ತುಂಬ್ತಾರೆ. ನೋಡಿದ್ರಾ? ಇದು ಮಕರ ರಾಶಿಯವರ ಗಂಭೀರ ಮನಸ್ಸು, ಅವರ ಪರಿಶ್ರಮ ಮತ್ತು ಅವರ ಮದುವೆ ಜೀವನದ ರಹಸ್ಯ. ನಿಮಗೆ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಮಕರ ರಾಶಿಯವರು ಇದ್ದರೆ ಈ ವಿಶ್ಲೇಷಣೆ ಎಷ್ಟು ಸರಿ, ಎಷ್ಟು ನಿಜ, ಎಷ್ಟು ಕರೆಕ್ಟ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ರಾಶಿ ವಿಶ್ಲೇಷಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ.